ಸಂದೇಶ್ ನಾಗರಾಜ್ ಮನೆಗಾಗಿ ರಸ್ತೆಯೇ ಬಂದ್ ಆಗಿದ್ಯಾ? ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವಂತಹ ರಸ್ತೆ ಬಂದ್ ಆಗಿದೆ. ರಸ್ತೆ ಮಧ್ಯೆ ಕಬ್ಬಿಣದ ರಾಡ್ಗಳನ್ನು ನೆಟ್ಟು ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ದ್ವಿಚಕ್ರ ವಾಹನಗಳು ಸಂಚಾರ ಮಾಡದಂತೆ ನಿರ್ಬಂಧ ಹೇರಲಾಗಿದೆ. ಇದು ಪಾಲಿಕೆಯ ಕೆಲಸವೋ ಅಥವಾ ಸಂಚಾರಿ ಪೊಲೀಸರ ಕೆಲಸವೋ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದೇ ಮಾರ್ಗದ ಪಕ್ಕದ ರಸ್ತೆಗಳಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದರೆ ಸಂದೇಶ್ ನಾಗರಾಜ್ ಮನೆ ಇರುವ ರಸ್ತೆ ಮಾತ್ರ ಬಂದ್ ಆಗಿದೆ. ಸಂದೇಶ್ ನಾಗರಾಜ್ಗಾಗಿಯೇ ರಸ್ತೆ ಬಂದ್ ಮಾಡಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಬ್ಬಿಣದ ರಾಡ್ ಅನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ರಸ್ತೆ ಮಧ್ಯೆ ಕಬ್ಬಿಣದ ರಾಡ್ಗಳನ್ನ ಹಾಕಿದ್ದಾರೆ. ಅಂದ್ರೆ ಯಾರು ಕೂಡ ಅಲ್ಲಿ ಸಂಚಾರ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ದ್ವಿಚಕ್ರ ವಾಹನಗಳು ಕೂಡ ಸಂಚಾರ ಮಾಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವಂತಹ ಸಂದೇಶ್ ನಾಗರಾಜ್ ಅವರ ಮನೆಯ ಬಳಿ ಈ ರೀತಿಯಾಗಿ ರಸ್ತೆಯನ್ನ ಬಂದ್ ಮಾಡಿಸಲಾಗಿದೆ. ಆದ್ರೆ ಅವರ ಹೇಳಿಕೆಯ ಮೇರೆಗೆ ಸಂದೇಶ್ ನಾಗರಾಜ್ಗಾಗಿಯೇ ರಸ್ತೆ ಬಂದ್ ಆಗಿದೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸುಸಜ್ಜಿತವಾದಂತಹ ರಸ್ತೆಯೊಂದು ಇದ್ದಕ್ಕಿದ್ದಂತೆ ಬಂದಾಗಿದೆ. ನಾವೀಗ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯ ಪ್ರಮುಖ ರಸ್ತೆಯ ಮುಂಭಾಗದಲ್ಲಿ ನಿಂತಿದ್ದೇವೆ. ಈ ರಸ್ತೆಯನ್ನ ನೋಡಬಹುದು. ಈ ರಸ್ತೆಯ ಮಧ್ಯದಲ್ಲಿ ಕಬ್ಬಿಣದ ರಾಡ್ಗಳನ್ನು ಹಾಕಲಾಗಿದೆ. ಆದರೆ ಈವರೆಗೂ ಸಹ ಈ ರಸ್ತೆಯನ್ನ ಈ ರೀತಿಯಾಗಿ ಯಾಕೆ ಬಂದ್ ಮಾಡಲಾಗಿದೆ ಅನ್ನೋ ಒಂದು ಕನಿಷ್ಠ ಮಾಹಿತಿಯೂ ಸಾರ್ವಜನಿಕರಿಗೆ ಲಭ್ಯವಾಗ್ತಾ ಇಲ್ಲ. ಆದರೆ ಮತ್ತೊಂದು ಹಂತದಲ್ಲಿ ಈ ರಸ್ತೆಗೆ ಈ ರೀತಿಯಾದಂತಹ ಒಂದು ಕಬ್ಬಿಣ ರಾಡ್ಗಳನ್ನು ಹಾಕೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಏನು, ಈ ರಸ್ತೆಯ ಮುಂಭಾಗದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಸಂದೇಶ್ ನಾಗರಾಜ್ ಅವರ ನಿವಾಸ ಅನ್ನೋದು ಇಲ್ಲಿನ ಸ್ಥಳೀಯರ ಆರೋಪವಾಗಿದೆ. ಅವರ ನಿವಾಸ ಈ ಒಂದು ರಸ್ತೆಯಲ್ಲಿದೆ. ಇಲ್ಲಿ ವಾಹನಗಳನ್ನ ತಂದು ಅವರ ಮನೆ ಮುಂದೆ ಪಾರ್ಕಿಂಗ್ ಮಾಡ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪದೇ ಪದೇ ಇಲ್ಲಿ ವಾಹನ ಸಂಚಾರವಾಗ್ತಾ ಇದೆ, ಅವರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣವನ್ನು ಹೇಳಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ರಸ್ತೆಯ ಮುಂಭಾಗದಲ್ಲಿ ಮಾಲ್ ಆಫ್ ಮೈಸೂರು ಒಂದು ದೊಡ್ಡ ಮಾಲ್ ಇದೆ. ಇಲ್ಲಿ ನಿತ್ಯ ಸಾವಿರಾರು ಜನ ಬರ್ತಾರೆ. ಅವರೆಲ್ಲರೂ ಸಹ ಬಂದು ಅಂದ್ರೆ ಕೆಲ ಸಮಯಕ್ಕೆ ಬರೋರೆಲ್ಲರೂ ಸಹ ಈ ರಸ್ತೆಯಲ್ಲಿ ವಾಹನವನ್ನ ಪಾರ್ಕಿಂಗ್ ಮಾಡಿ ವಾಪಸ್ ಹೋಗ್ತಾರೆ. ಈ ಕಾರಣದಿಂದ ಅವರಿಗೆ ಪದೇ ಪದೇ ಇಲ್ಲಿಗೆ ಬಂದು ವಾಹನಗಳು ಹೆಚ್ಚಾಗ್ತಾ ಇರೋದ್ರಿಂದ ಕಿರಿಕಿರಿ ಆಗುತ್ತೆ ಮತ್ತು ಅವರ ವಾಹನಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಕಬ್ಬಿಣ ರಾಡ್ಗಳನ್ನ ಹಾಕ್ತಾ ಇದ್ದಾರೆ. ವೀಕ್ಷಕರನ್ನು ನಾವು ಗಮನಿಸಬಹುದು. ಈ ರೀತಿಯಾದಂತಹ ರಾಡ್ಗಳನ್ನ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯವರು ರಸ್ತೆಯನ್ನ ಬಂದ್ ಮಾಡೋದಕ್ಕೆ ಬಳಸ್ತಾರೆ. ಹಾಗಾದ್ರೆ ಇದನ್ನ ನಿಜವಾಗ್ಲೂ ಪೊಲೀಸ್ ಇಲಾಖೆಯವರು ಹಾಕಿದ್ದಾರಾ ಅಥವಾ ಪೊಲೀಸ್ ಇಲಾಖೆ ಹಾಕಿದ್ದಲ್ಲಿ ಅದಕ್ಕೆ ಒಂದು ಪತ್ರಿಕಾ ಹೇಳಿಕೆ ಅಥವಾ ಅವರ ವೆಬ್ಸೈಟ್ ನಲ್ಲಿ ಈ ಬಗ್ಗೆ ಈ ರಸ್ತೆ ಬಂದ್ ಆಗಿದೆ ಅನ್ನೋ ಒಂದು ಮಾರ್ಗವನ್ನು ಕೊಡಬೇಕಾಗಿತ್ತು. ಆದ್ರೆ ಈ ರಸ್ತೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ, ಆದ್ರೂ ಸಹ ಯಾಕೆ ಬಂದ್ ಆಗಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳಿಸಿದೆ. ಹಾಗೇನಾದ್ರೂ ಆಗಿದ್ದೆ ಸಂದೇಶ್ ನಾಗರಾಜ್ ಅವರ ಒತ್ತಡಕ್ಕೆ ಇಲ್ಲಿನ ಅಧಿಕಾರಿಗಳು ಮಣಿದ್ರ ಅನ್ನೋ ಪ್ರಶ್ನೆಯೂ ಸಹ ಉದ್ಭವ ಆಗುತ್ತೆ. ಅದೇನಿದ್ರು ಸಹ ಈಗ ಹಾಕಿರುವಂತಹ ಕಬ್ಬಿಣದ ರಾಡ್ಗಳನ್ನ ತೆರವುಗೊಳಿಸಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ. ಮಧುಸೂದನ್ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.